ಓಕೆ, ಆರಾಧನಾ, ಈ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟ ಆಗಿರುವಂತಹ ಡೈಲಾಗ್ ಆಗಿರ್ಬೋದು, ಸೀನ್ ಆಗಿರ್ಬೋದು ಯಾವುದು? ಎಲ್ಲ ಸೀನಲ್ಲೂ ಆ ಒಂದು ಡಿಫ್ರೆನ್ಸ್ ಇದೆ, ಡೈಲಾಗ್ಸಲ್ಲಿ ಆ ಒಂದು ಫೀಲ್ ಇದೆ. ರೊಮ್ಯಾಂಟಿಕ್ ಆಗಿರಲಿ, ಒಂದು ಹೋರಾಟ ಮಾಡೋ ಆ ಸಂದರ್ಭದಲ್ಲಿ ಆ ಡೈಲಾಗ್ ಇರಲಿ, ಅಲ್ಲಂದರೆ ಇಮೋಷ್ನಲ್ ಡೈಲಾಗು, ಎಲ್ಲದಲ್ಲೂ ಒಂದು ಆ ಸ್ಪೆಷಲ್ಟಿ ಇದೆ, ಒಂದು ಆ ಜೆನ್ಯೂನ್ ರಿಯಲ್ ಫೀಲಿಂಗ್ಸ್ ಇದೆ. ಸೊ ಆ ಥರ ಒಂದು ಡೈಲಾಗ್ ಅಂತ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ನನಗೆ ಅನ್ಫರ್ಗೆಟಬಲ್ ಏನಂದರೆ, ನಾನು ಫಸ್ಟ್ ಡೇ ಆ 1.5 ಪೇಜ್ ಡೈಲಾಗ್ ನಾನು ಯಾವಾಗೂ ಫರ್ಗೆಟ್ ಮಾಡಲ್ಲ. ಬಿಕಾಸ್ ಅದು ಅಂದರೆ ನನಗೆ ಫಸ್ಟ್ ಡೇನೇ ಅಷ್ಟೊಂದು ಕೊಟ್ಬಿಟ್ರು, ಅದು ನನಗೆ ಮಾಡೋಕ್ಕಾಗತ್ತಾ ಏನಾಗುತ್ತೆ ಅಂತ ಫುಲ್ ನರ್ವಸ್ ಆಗಿದ್ದೆ. ಬಟ್ ಲಕಿಲಿ ಅದು ಚೆನ್ನಾಗಿ ಬಂತು, ಎಲ್ಲರಿಗೂ ಇಷ್ಟ ಆಗಿತ್ತು ಆ ಫಸ್ಟ್ ಡೇ. ಸೊ ಅದು ನಾನು ಯಾವಾಗೂ ಐ ವೋಂಟ್ ಫರ್ಗೆಟ್. ಓಕೆ, ಒಂದು ಡೈಲಾಗ್ ಹೇಳೋದಾದರೆ 29 ಡಿಸೆಂಬರ್ ಥಿಯೇಟರ್ಗೆ ಬರ್ತಾ ಇದ್ದೀವಿ. ಅದೊಂದು ಡೈಲಾಗ್ ಮಾತ್ರ ಹೇಳ್ತೀನಿ, ಆ ಡೈಲಾಗ್ ಹೇಳ್ತೀವಿ. 29ನೇ ತಾರೀಕು ಡಿಸೆಂಬರ್ ತಪ್ಪದೇ ಬಂದಿಲ್ಲ, ಆ ಡೈಲಾಗ್ ಪದೇ ಪದೇ ಹೇಳ್ತೀವಿ. ಅಂದರೆ ಅದರಲ್ಲೊಂದು ಇವ್ರು ಬಂದರು ಅಂದರೆ ಒಂದು ವಿದ್ಯಾವಂತೆ ಆ ಊರಲ್ಲಿ ಇವರು ಕನ್ನಡಪ್ರಭ ಪೇಪರ್ ತೊಗೊಂಡು ಬಂದರೆ ಕನ್ನಡಪ್ರಭ ತಂದ್ಲು ಅಂದರೆ ಏನೋ ಇದೆ ಅನ್ನೋರು. ಬ್ರೇಕಿಂಗ್ ನ್ಯೂಸ್. ಬಟ್ ಒಂದು ಖುಷಿ ವಿಚಾರ ಏನು ಅಂದರೆ ಮೇಡಮ್, ಸೀನಿಯರ್ ನಟಿ, ಜೂನಿಯರ್ ನಟಿ, ಈ ಥರದವ್ರನ್ನ ನಟಿ ಅಂದಮೇಲೆ ನಟಿನೇ, ಅದ್ರಲ್ಲಿ ಸೀನಿಯರ್ ಜೂನಿಯರ್ ಏನೂ ಇರಲ್ಲ. ಅನುಭವ ಮುಖ್ಯ ಆಗುತ್ತಲ್ಲ ಮೇಡಮ್. ಯಾಕಂದರೆ ಇವ್ರ ಸ್ಟೇಜಲ್ಲಿ ನೀವು ಬಂದಾಗ ಅದೊಂದು ನರ್ವಸ್ನೆಸ್ಸು, ವಯಸ್ಸಾಗ್ತಾ ಆಗ್ತಾ ಕಾಯಿಲೆ ಬರ್ಬೋದು ಸರ್, ಕಲೆ ಅಲ್ಲ ಅಂತ ನೋಡಿ ಅದು ಕಲೀಲೇಬೇಕು. ಈ ಥರದ ನಟಿ ಸಿಕ್ಕಿದಾಗ ಅಂತ ಹೇಳ್ತಾರಲ್ಲ, ನಾವು ಡೈಲಾಗ್ ಸುಮ್ಮನೆ ಹೆಡ್ಲೈನ್ಸ್ ಬರೆದ್ರೆ ಸಾಕು. ನಾವು ಕಾಲೇಜ್ ಕುಮಾರ ವರ್ಕ್ ಮಾಡಿದ್ವಿ ಜೊತೆಗೆ, ಅಲ್ಲೇ ಮೇಡಮ್ ಸ್ಕೋರಿಂಗ್ ಅಂದರೆ ಹಂಗೆ ರವಿಶಂಕರ್ ಸಾರು ಅವರು ಇವರು. ಅದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, ಇದರಲ್ಲೂ ಅನೇಕ ಮಹಾನ್ ನಟರು ನಟಿಯರು ಎಲ್ಲರೂ ಕೂಡ ಇರೋದ್ರಿಂದ ಒಂದು ಇಲ್ಲಿ ಯಾರು ವೀಕ್ಷಕರು ಯಾರು ಬರ್ತಾರೆ ಅಥವಾ ಸಿನಿಮಾ ನೋಡೋಕ್ಕೆ ಪ್ರೇಕ್ಷಕರು ಬರುವಂಥವ್ರಿಗೆ ಎಲ್ಲೂ ಕೂಡ ಬೋರ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಜೊತೆಗೆ ಎಲ್ಲೂ ಕೂಡ ಹೌದು ಇವ್ರು ನೆಕ್ಸ್ಟ್ ಬಂದರು ಇವ್ರು ಬಂದರು ಅಂತ ಹೇಳಿ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಸಿನಿಮಾನ ಇನ್ನಷ್ಟು ನಾವು ಪ್ರೀತಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ತರುಣ್ ಸರ್ ಒಳ್ಳೆ ಕ್ಯಾಸ್ಟಿಂಗ್ ಡೈರೆಕ್ಟರ್. ಅವರು ಈ ಪಾತ್ರಗಳು ಇದರಲ್ಲಿ ಒಂದು 30-35 ಪಾತ್ರ ಬರುತ್ತೆ. ಅದರಲ್ಲಿ ಯಾರಿಗೆ ಏನು ಕೊಡಬೇಕು ಅನ್ನೋದು, ಮತ್ತು ತುಂಬ ಸ್ಟೇಜ್ ಆರ್ಟಿಸ್ಟ್ಗಳನ್ನ ಯೂಸ್ ಮಾಡಿದ್ದೀವಿ, ರಂಗ ಪ್ರತಿಭೆಗಳನ್ನ. ಸೊ ಅವ್ರ ಜೊತೆಗೆ ಎಲ್ಲರನ್ನೂ ಹಿರಿಯರು ಕಿರಿಯರು ಎಲ್ಲರನ್ನೂ ಹಾಕಿ, ಮತ್ತು ಅವ್ರದ್ದು ಅದೊಂದು ಚೆನ್ನಾಗಿದೆ. ಪಾತ್ರಗಳ ಹೆಸರುಗಳು ಅಷ್ಟೇ, ಚೊಂಗ್ಲ, ಮಾದೇವ, ಪುಟ್ಟರಾಜು, ತುಂಬ ಕಾಟೇರ ಅನ್ನೋದೇ ಒಂದು ಅದೇ ಅಂತ ಹೇಳಿ ಸ್ಟಾರ್ಟಿಂಗ್ ಕೇಳುವಾಗಿಂದ ಆ ಹೆಸರುಗಳೇ ನಿಮಗೆ ಕಿವಿಗೆ 70ರ ದಶಕಕ್ಕೆ ಕರ್ಕೊಂಡು ಹೋಗುತ್ತೆ. 2 ಹಾಡುಗಳು ಆಲ್ರೆಡಿ ಈಗ ರಿಲೀಸ್ ಆಗಿರ್ತದೆ. ನಿಮ್ಗೆ ಯಾವ್ದು ಇಷ್ಟ ಅದರಲ್ಲಿ? 2 ತುಂಬ ಚೆನ್ನಾಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಬಟ್ ನನಗೆ ನಂದು ಪಸಂದಾಗಿದೆ. ಇಲ್ಲ, ನಂದು ನನಗೆ ಹಾಡೋಕ್ಕೆ ಬರಲ್ಲ. ಅದು ಮಂಗ್ಲಿ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ, ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ. ಬಟ್ ಶಾನೆ ಪಸಂದಾಗೈತೆ ಆ ಸಾಂಗು. ಒಂದು ಲೈನ್ ಹೇಳಿ ನೋಡ. ಲೈನ್ ಅಂದರೆ ಲಿರಿಕ್ಕಾ? ಬೊಂಬೆ ಮಿಠಾಯಿ ಅಂಟಿ ನನಗೆ ಪಸಂದಾಗವನೆ. ಅದನ್ನೇ ನನಗೆ ಅದು ಇಲ್ಲ ನನಗೆ ಅದೆಲ್ಲ ಬರಲ್ಲ. ಅದು ನನಗೆ ಅದು ತುಂಬ ಇಷ್ಟ. ಬಿಕಾಸ್ ಆ ದಿನ ನಾವು ಬೊಂಬೆ ಮಿಠಾಯಿ ಸೆಟ್ಗೆ ತಂದಿದ್ರು, ಅದು ಟ್ರೈ ಮಾಡೋಕ್ಕೆ ಸಿಕ್ತು. ಅದೊಂದು ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ ಇದ್ರಲ್ಲ, ಅದು ನನಗೆ ಸ್ಪೆಷಲ್ ಲಿರಿಕ್ ಅಂತ. ನೀವು ಅವ್ರದ್ದು ಹೇಳಿದ್ರೆ ಹೇಳಲ್ಲ, ಒಳಗೆ ಸೇರಿದರೆ ಗುಂಡು ಆಡ್ಸಿ. ಇಲ್ಲ ಅದೆಲ್ಲ ನಾನು ಟ್ರೈನೂ ಮಾಡಬಾರ್ದು, ಅದು ಟಚ್ ಮಾಡೋಕ್ಕಾಗಲ್ಲ. ಬಟ್ ಯಾ. ಓಕೆ, ಈ ಸಿನಿಮಾ ನೋಡಿ ಅಮ್ಮ ಏನು ಹೇಳಿದ್ರು? ಅವ್ರಿಗೆ ತುಂಬ ಒಂದು ಹೆಮ್ಮೆ ಫೀಲಿಂಗ್ ನೋಡಿ ಖುಷಿ ಆಯ್ತಾ? ಮುಂಚೆ ಕರೆಕ್ಷನ್ಸ್ ಇತ್ತು, ಇವಾಗ ಓಕೆ ನೀನು ಫೈನಲಿ ಚೆನ್ನಾಗಿ ಮಾಡಿದ್ಯಾ ಅಂತ ಅವ್ರ ಕಡೆಯಿಂದ ಬಂದಿದೆ. ನನಗೆ ಅದು ಸಾಕು. ಫಸ್ಟ್ ಡೈರೆಕ್ಟರ್ ಸರ್ ಮತ್ತು ಅಮ್ಮಾಯಿಂದ ಅದು ಆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿದೆ. ಆ್ಯಂಡ್ ಅವ್ರಿಗೇನಂದರೆ, ಈಗ ನಿನ್ನ ಫಸ್ಟ್ ಟೈಮ್ ಮೂವಿ ಎಕ್ಸ್ಪೀರಿಯನ್ಸಸ್ ನಾನು ನಿನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಅಮ್ಮ ಆಗಿ ಸೆಟ್ಗೆ ಬರ್ತಾಯಿದ್ದೀನಿ, ಕ್ಯಾಮ್ರಾ ಹಿಂದೆ ನಾನಿದ್ದೀನಿ ಅಂತ ಅವ್ರಿಗೆ ಅದು ತುಂಬ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಅವರು ನನ್ನ ಸಾಂಗ್ ನೋಡಿ, ನನ್ನ ಸಾಂಗ್ಗೆ ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಅದೆಲ್ಲ ಅವ್ರು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ. ನನಗೆ ನೋಡೋಕ್ಕೆ ಅದು ತುಂಬ ಖುಷಿ ಕೊಡೋ ಫೀಲಿಂಗು. ಅವ್ರಿಗೆ ಆಸೆ ಅಂದರೆ ಖುಷಿ ಯಾವಾಗ ಆಗುತ್ತೆ ಗೊತ್ತಾ ಮೇಡಮ್? ಈಗ ಇವ್ರು ಸೆಟ್ಟಿಗೆ ಬಂದರೆ ಮಾಲಾಶ್ರೀ ಅವ್ರ ಮಗಳು ಬಂದರು ಅಂತ, ಇವ್ರು ಹೆಂಗೆ ಬೆಳಿಬೇಕು ಅಂದರೆ ಆರಾಧನಾ ಅವ್ರ ಅಮ್ಮ ಬಂದರು ಅಂತ, ಅದೇ ಖುಷಿ ಮೇಡಮ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.